ಪ್ರಿಯ ವೀಕ್ಷಕರೇ, ಇದು ಚಿತ್ರಕಲಾ ಶಿಕ್ಷಕಿಯೊಬ್ಬರ ಅಂತರಾಳ. ಮಹಾಮಾರಿ ಕ್ಯಾನ್ಸರ್ ಅನ್ನೇ ಗೆದ್ದ ಚಿತ್ರಕಲಾ ಶಿಕ್ಷಕಿಯೊಬ್ಬರ ಅಂತರಾಳ. ಬಹಳ ಮಂದಿ ಕ್ಯಾನ್ಸರ್ ಅಂದ ತಕ್ಷಣನೇ ಅರ್ಧ ಏನೋ ಮುಕ್ಕಾಲು ಭಾಗ ಜೀವ ಹೋಯ್ತು ಅನ್ನೋ ಹಾಗೆ ತಿಳ್ಕೊಳ್ತಾರೆ. ಅದು ನಿಜವಾದದ್ದೇ. ತಕ್ಷಣ ಕೇಳಿದ ತಕ್ಷಣ ನಾನು ಆ ಒಂದು ನಿಟ್ಟಿನಲ್ಲಿ ಅಂಜಿದವಳೆ, ಹೆದರಿದವಳೆ. ಆದರೆ ನನ್ನ ಮಗಳು, ನಮ್ಮ ಮನೆಯಲ್ಲಿ ನನ್ನ ಮಗ, ನನ್ನ ಸೊಸೆ ಎಲ್ಲರೂ ಸಪೋರ್ಟಿನಿಂದ ನಾನು ಅದನ್ನು ಗೆದ್ದು ಬಂದೆ. ಹೌದು ಪ್ರಿಯ ವೀಕ್ಷಕರೇ, ಕ್ಯಾನ್ಸರ್ ಅಂದಾಕ್ಷಣ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಬರುವುದು ಜೀವನವೇ ಮುಗಿದು ಹೋಯಿತು ಅನ್ನೋ ಭಾವನೆ. ಆದರೆ ಕ್ಯಾನ್ಸರ್ ಗೆದ್ದ ಅದೆಷ್ಟೋ ಜನರು ನಮ್ಮ ನಡುವೆಯೇ ಇದ್ದಾರೆ. ಖ್ಯಾತ ಕ್ರಿಕೆಟಿಗ ಯುವರಾಜ್ ಸಿಂಗ್ ಕ್ಯಾನ್ಸರ್ ಗೆದ್ದು ಕ್ರಿಕೆಟ್ ಅಂಗಣದಲ್ಲಿ ದೊಡ್ಡ ಹೆಸರು ಮಾಡಿದರು. ಕನ್ನಡ ಚಿತ್ರರಂಗದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸಹ ಕ್ಯಾನ್ಸರ್ ಅನ್ನೋ ಮಹಾಮಾರಿ ಗೆದ್ದಿದ್ದಾರೆ. ಹೀಗೆಯೇ ಅದೆಷ್ಟೋ ಜನರು ಕ್ಯಾನ್ಸರ್ ಗೆದ್ದವರಿದ್ದಾರೆ. ಕ್ಯಾನ್ಸರ್ ಬಂದಾಕ್ಷಣ ಜೀವನವೇ ಮುಗಿದು ಹೋಯಿತು ಅಂದುಕೊಂಡ ಕೆಲವರು ಜೀವನದಲ್ಲಿ ಸಂಪೂರ್ಣ ಸೋತು ಹೋಗಿದ್ದಾರೆ. ಇಂಥವರ ನಡುವೆ ಚಿತ್ರಕಲಾ ಶಿಕ್ಷಕಿಯೊಬ್ಬರು ಕ್ಯಾನ್ಸರ್ ಅನ್ನೋ ಮಹಾಮಾರಿ ಗೆದ್ದು ಅಂತರಾಳ ಅನ್ನೋ ಆತ್ಮಕತೆ ಬರೆದಿದ್ದಾರೆ. ಈ ಚಿತ್ರಕಲಾ ಶಿಕ್ಷಕಿಗೆ ಒಮ್ಮೆ ಕ್ಯಾನ್ಸರ್ ಕಾಣಿಸಿಕೊಂಡಿತ್ತು. ಧೈರ್ಯಂ ಸರ್ವತ್ರ ಸಾಧನಂ ಅನ್ನೋ ಹಾಗೆ ಧೈರ್ಯದಿಂದಲೇ ಅದನ್ನು ಎದುರಿಸಿ ಕ್ಯಾನ್ಸರ್ ವಿರುದ್ಧ ಹೋರಾಡಿ ಗೆಲುವು ಕಂಡಿದ್ದರು. ಕ್ಯಾನ್ಸರ್ನಿಂದ ಮನಸ್ಸಿಗಾದ ಗಾಯ ವಾಸಿಯಾಯಿತು ಅನ್ನುವಷ್ಟರಲ್ಲಿ ಅವರಿಗೆ ಆಕಾಶವೇ ಕಳಚಿ ಬಿದ್ದಂತೆ ಲಂಗ್ಸ್ ಇನ್ಫೆಕ್ಷನ್ ಕಾಣಿಸಿಕೊಂಡು ಬಿಡುತ್ತೆ. ಹಾಗಂತ ಅವರು ಅದಕ್ಕೂ ಹೆದರೋದಿಲ್ಲ. ಪತಿ ಮಕ್ಕಳ ಧೈರ್ಯ ಸಹಕಾರದಿಂದ ಅದರ ವಿರುದ್ಧವೂ ಹೋರಾಟ ಮಾಡುತ್ತಾರೆ. ಮಹಾಮಾರಿಯಂತೆ ಬಂದ ಕ್ಯಾನ್ಸರ್ ಮತ್ತು ಲಂಗ್ಸ್ ಇನ್ಫೆಕ್ಷನ್ ಎರಡರ ವಿರುದ್ಧವೂ ಅವರು ಹೋರಾಟ ಮಾಡಿ ಗೆಲುವು ಸಾಧಿಸುತ್ತಾರೆ. ಅದೆಷ್ಟೋ ಜನರು ಕ್ಯಾನ್ಸರ್, ಲಂಗ್ಸ್ ಇನ್ಫೆಕ್ಷನ್ ಅಂದಾಕ್ಷಣ ಜೀವನದಲ್ಲಿ ಏನೋ ಆಯಿತು, ನಮ್ಮ ಜೀವನ ಇಷ್ಟೇ ಅನ್ನೋ ನಿರ್ಧಾರಕ್ಕೆ ಬಂದುಬಿಡ್ತಾರೆ. ಆದರೆ ಕ್ಯಾನ್ಸರ್, ಲಂಗ್ಸ್ ಇನ್ಫೆಕ್ಷನ್ ಹೀಗೆ ಯಾವುದೇ ಕಾಯಿಲೆ ಬಂದರೂ ಧೈರ್ಯ, ಮನೆಯವರ ಸಹಕಾರ ಇದ್ದರೆ ಎಲ್ಲವನ್ನೂ ಗೆಲ್ಲಬಹುದು. ಹಾವೇರಿಯ ಚಿತ್ರಕಲಾ ಶಿಕ್ಷಕಿಯೊಬ್ಬರು ಕ್ಯಾನ್ಸರ್, ಲಂಗ್ಸ್ ಇನ್ಫೆಕ್ಷನ್ ಅನ್ನೋ ಎರಡೂ ಮಹಾಮಾರಿ ಕಾಯಿಲೆಗಳ ವಿರುದ್ಧ ಹೋರಾಡಿ ಗೆಲುವು ಸಾಧಿಸಿದ್ದಾರೆ. ಎರಡರ ವಿರುದ್ಧದ ಹೋರಾಟದ ದಿನಗಳು, ಅವರ ಅನುಭವವನ್ನು ಆತ್ಮಕಥನದ ಮೂಲಕ ಹೊರತಂದಿದ್ದಾರೆ. ಕ್ಯಾನ್ಸರ್, ಲಂಗ್ಸ್ ಇನ್ಫೆಕ್ಷನ್ ಗೆದ್ದ ಚಿತ್ರಕಲಾ ಶಿಕ್ಷಕಿಯ ಬದುಕಿನ ಹೋರಾಟದ ಆತ್ಮಕಥೆಯೇ ಈ ಅಂತರಾಳ. ಅವರ ಅಂತರಾಳದಲ್ಲಿ ಏನೇನಿದೆ ಎಂಬುದನ್ನು ಅವರ ಅನುಭವದಲ್ಲಿಯೇ ಕೇಳೋಣ. ಅಂತರಾಳ ಆತ್ಮಕಥೆ ಬರೆದ ಚಿತ್ರಕಲಾ ಶಿಕ್ಷಕಿಯ ಜೊತೆ ನಮ್ಮ ಪ್ರತಿನಿಧಿ ಹನುಮಂತಪ್ಪ ಕಲ್ಲೇದೇವರು ನಡೆಸಿದ ಸಂದರ್ಶನದ ಭಾಗ ಇಲ್ಲಿದೆ. ನಮಸ್ಕಾರ ವೀಕ್ಷಕರೇ, ಸಮಗ್ರ ಕರ್ನಾಟಕ ವಾಹಿನಿಗೆ ಸ್ವಾಗತ. ನಾನು ಹನುಮಂತಪ್ಪ ಕಲ್ಲೇದೇವರು. ಮಹಿಳೆಯರು ಹೆಚ್ಚಾನೆಚ್ಚು ಕತೆ, ಕಾದಂಬರಿ, ಕವನಗಳನ್ನು ಬರೀತಾರೆ. ಆದರೆ ಇಲ್ಲೊಬ್ಬರು ತಮ್ಮ ಜೀವನದ ತವಕ ತಲ್ಲಣಗಳನ್ನು ಬರೆದಂತಹ ಲತಾ ಹಳಕೊಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ಕಾರ ನಮಸ್ಕಾರ ಮೇಡಮ್. ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಪ್ರಥಮವಾಗಿ ತಾವು ಆತ್ಮಕಥನ ಬರೆದಿದ್ದೀರ. ತಮಗೆ ಹೇಗೆ ಅನಿಸುತ್ತೆ? ಇದರಿಂದ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ನಿಜವಾಗ್ಲೂ ಹೇಳಬೇಕಂದ್ರೆ ಈ ಒಂದು ಆತ್ಮಚರಿತ್ರೆಯನ್ನು ಬರೆಯೋದು ಮೊದಲಿಗೆ ನನ್ನಲ್ಲಿ ಇರಲಿಲ್ಲ. ಇದು ನನಗೆ ಹೇಗೆ ಬಂತು ಅಂತಂದು ಹೇಳಬೇಕಾದ್ರೆ ನನ್ನ ಮಗಳು ಇದಕ್ಕೆ ಪ್ರೇರಣೆ. ಅವಳಿಂದ ನಾನು ಈ ಒಂದು ಆತ್ಮ ಕಥೆಯನ್ನು ಬರೆಯೋಕ್ಕೆ ಮುಂದಾದೆ. ಸೊ ಇದರಿಂದ ನಾನು ಎಲ್ಲರಿಗೂ ಹೇಳೋದಿಷ್ಟೇ, ಎಂಥದೇ ಬರಲಿ ಜೀವನದಲ್ಲಿ, ಯಾವುದೇ ಬಂದರೂ ನಾವು ಅದನ್ನು ಎದೆಗುಂದದೆ, ಹೆದರದೆ ನಾವು ಅದನ್ನು ಸ್ವೀಕಾರ ಮಾಡಬೇಕು ಅನ್ನೋದೇ ನನ್ನ ಒಂದು ಆ ಪುಸ್ತಕದ ಒಂದು ಆಸೆ. ಆ ಆತ್ಮಕಥನ ಬರೆದಿದ್ರಲ್ಲ, ಅದಕ್ಕೆ ಅಂತರಾಳ ಅಂತಂದು ಯಾಕೆ ಹೆಸರು ಇಟ್ರಿ? ನನ್ನಲ್ಲಿ ಅಂತರಾಳದಲ್ಲಿ ಅಡಗಿರುವಂತಹ ವಿಷಯಗಳನ್ನು ನಾನು ಅದನ್ನು ಎಲ್ಲರಿಗೂ ತಿಳಿಸುವ ಮೂಲಕ ಆ ಒಂದು ಆತ್ಮಚರಿತ್ರೆಯನ್ನು ಬರೆದ ಕಾರಣ ನಾನು ಅದಕ್ಕೆ ಅಂತರಾಳ ಅನ್ನೋ ಒಂದು ಹೆಸರನ್ನು ಇಡಲು ಇಚ್ಛೆಪಟ್ಟೆ. ಮೇಡಮ್, ಈ ಸಾಹಿತ್ಯ ಕ್ಷೇತ್ರನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಯಾಕೆ ಆ ಸಾಹಿತ್ಯ ಕ್ಷೇತ್ರಕ್ಕೆ ಪದಾರ್ಪಣೆ ಮಾಡಿದ್ರಿ? ನಾನು ಮೊದಲಿನಿಂದನೂ ಚಿಕ್ಕ ಪುಟ್ಟ ಬರಹಗಳನ್ನು ಬರೀತಾ ಇದ್ದೆ.
ಹೇಗೆ ಅಂತಂದರೆ ನಾನು 2007 ರಾಜ್ಯ ಮಟ್ಟದ ಚಿತ್ರಕಲಾ ಸಮ್ಮೇಳನದಲ್ಲಿ ನಾನು ಸ್ಪರ್ಶ ಅನ್ನುವ ಮ್ಯಾಗ್ಝಿನ್ಗೆ ಒಂದು ಲೇಖನವನ್ನು, ಅಂದರೆ ನಾನು ಚಿತ್ರಕಲಾ ಶಿಕ್ಷಕಿ ಆದದ್ದರಿಂದ ಚಿತ್ರಕಲೆಯ ಮಹತ್ವವನ್ನು ನಾನು ಅದರಲ್ಲಿ ತಿಳಿಸಿ ಆ ಮ್ಯಾಗ್ಝಿನ್ನೊಳಗೆ ನಾನು ಒಂದು ಲೇಖನವನ್ನು ಕೊಟ್ಟೆ. ಹಾಗೆ ಹನಿಗವನಗಳನ್ನು ನಾನು ಕೆಲವು ಬರೀತಾ ಇದ್ದೆ. ನಂತರ 2017 ನಾನು ನಮ್ಮ ಶಾಲೆಯಲ್ಲಿ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ಸ್ವರ್ಣ ಅನ್ನೋ ಸಂಚಿಕೆಯಲ್ಲಿ ಅಲ್ಲಿಯೂ ಕೂಡ ನಾನು ಚಿತ್ರಕಲೆಯ ಹನಿಗವನಗಳನ್ನು ಹಾಗೂ ಚಿತ್ರಕಲೆಯ ಮಹತ್ವ, ಮಕ್ಕಳಿಗೆ ಚಿತ್ರಕಲೆಯಿಂದ ಏನು ಉಪಯೋಗ ಆಗ್ತಿದೆ, ಯಾಕಂದರೆ ಈಗಿನ ಕಾಲದಲ್ಲಿಯೂ ಅಷ್ಟೇ, ಹಿಂದೆನೂ ಅಷ್ಟೇ ಚಿತ್ರಕಲೆ ಅಂದರೆ ಎಲ್ಲರೂ ನೆಗ್ಲೆಕ್ಟ್ ಮಾಡ್ತಿದ್ರು. ಅದಕ್ಕೆ ಮಕ್ಕಳಲ್ಲಿ ನಾನು ಪ್ರೋತ್ಸಾಹ ತುಂಬಲು ಅದು ಯಾವ ರೀತಿ ನಿಮಗೆ ಉಪಯೋಗ ಬೀಳ್ತೈತಿ, ನಿಮ್ಮ ಜೀವನಕ್ಕೂ ಅದು ದಾರಿ ಮಾಡಿಕೊಡ್ತೈತಿ ಅನ್ನೋದನ್ನು ನಾನು ತಿಳಿಸ್ತಾ ಪ್ರೋತ್ಸಾಹ ಮಾಡುತ್ತಾ ಮಕ್ಕಳಲ್ಲಿ ನಾನು ಹುರಿದುಂಬಿಸಿ ಕೆಲವೊಂದು ಸ್ಪರ್ಧೆಗಳನ್ನು ಇಡ್ತಿದ್ದೆ. ಆ ಸ್ಪರ್ಧೆಯ ಮೂಲಕ ಅವರು ಉತ್ಸಾಹಗೊಂಡು ರಾಷ್ಟ್ರಮಟ್ಟದವರೆಗೂ ನಮ್ಮ ವಿದ್ಯಾರ್ಥಿಗಳು ಪ್ರತಿಭಾ ಕಾರಂಜಿಯಲ್ಲಿ ರಾಷ್ಟ್ರಮಟ್ಟದೊಳಗೂ ಕೂಡ ಹೋಗಿದ್ದಾರೆ ಅಂತ ಹೇಳೋಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಮೇಡಮ್, ತಮ್ಮಲ್ಲಿರೋ ಸಾಹಿತ್ಯವನ್ನು ಫಸ್ಟು ಪ್ರತಿಬಿಂಬಿಸಿದವರು ಯಾರು? ನನಗೆ ಸಾಹಿತ್ಯ ಅಂತಂದು ಪ್ರತಿಬಿಂಬಿಸಿದವರು ಅಂತಂದರೆ ಡಾಕ್ಟರ್ ಭೋಜರಾಜ್ ಪಾಟೀಲ್ ಅವರ ಮಿಸ್ಸೆಸ್ಸು ಲೀಲಾವತಿ ಪಾಟೀಲ್. ಅವರು ಒಂದು ಈ ಜಾನಪದ ವಿಶ್ವವಿದ್ಯಾಲಯದಲ್ಲಿ ಸಮೀಕ್ಷಕರಾಗಿ, ಜಿಲ್ಲಾ ಸಮೀಕ್ಷಕರಾಗಿ ಒಂದು ಕರ್ತವ್ಯವನ್ನು ನಿರ್ವಹಿಸಬೇಕಾದ್ರೆ ನನಗೆ ನಾಗಪಂಚಮಿ ಅನ್ನೋ ಒಂದು ಆರ್ಟಿಕಲನ್ನು ಬರೆದುಕೊಡ್ರಿ ಅಂತಂದು ಅವರು ಲೀಲಾವತಿ ಪಾಟೀಲ್ ಆಂಟಿಯವರು ನನಗೆ ಹೇಳಿದರು. ನಾನು ಅವಾಗ ಅಂದೆ, ಇಲ್ಲ ಆಂಟಿ, ನಾನು ಆ ಥರ ಬರೆಯೋದು ನನಗೆ ರೂಢಿ ಇಲ್ಲ ಅಂತ. ಇಲ್ಲಮ್ಮ, ನೀನು ನೋಡಿದ್ದೇನೆ, ನಾನು ಹೇಗೆ ನೋಡಿದ್ದೇನೆ ಅನ್ನೋದಕ್ಕೆ ಒಂದು ಅವರು ಉದಾಹರಣೆ ಕೊಟ್ಟರು. ಏನಂತಂದರೆ, ನಮ್ಮ ಮಹಿಳಾ ನಾಗರಿಕ ವೇದಿಕೆಯಲ್ಲಿ ನಾನು ಆ ಸಂದರ್ಭದಲ್ಲಿ ಒಡಪುಗಳ ಸ್ಪರ್ಧೆಯನ್ನು ಇಟ್ಟಿದ್ರು, ಅವ್ರ ಮನೆಯಲ್ಲಿ ಆಯೋಜಿಸಿದ್ರು. ಸೊ ಆ ಒಡಪು ಸ್ಪರ್ಧೆಯಲ್ಲಿ ನಾನು 108 ಒಡಪುಗಳನ್ನು ಸ್ವತಃ ನಾನೇ ಬರೆದು ಅಲ್ಲಿ ನಾನು ಹೇಳಿದಾಗ ಆವಾಗ ಅವರಿಗೆ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ನಾನು ತೆಗೆದುಕೊಂಡಾಗ ಅವರಂದರು, ಓ, ನೀನು ಸಾಹಿತ್ಯದಲ್ಲಿ ಗಟ್ಟಿಗಿತ್ತಿ ಇದೆಯಾ, ಆ ಒಂದು ಇದು ನಿನ್ನಲ್ಲಿದೆ ಕಲೆ, ಹಾಗಾಗಿ ನೀ ಸಾಹಿತ್ಯ ಇದರಲ್ಲಿ ಮುಂದುವರಿಬೇಕು ಅನ್ನೋದು ನನ್ನ ಆಸೆ ಅಮ್ಮ, ನೀನು ಇದೇ ರೀತಿಯಾಗಿ ಮುಂದುವರಿ ಅಂತಂದು ಅವರು ನನಗೆ ಪ್ರೋತ್ಸಾಹವನ್ನು ಕೊಟ್ಟರು. ಈಗ ಮಹಿಳೆಯರು ಅಂತಂದರೆ ಬರೀ ಗೃಹಿಣಿ ಅಂತ ಮನೆ ಕೆಲಸ ಮಾಡೋರು ಅಷ್ಟೇ ಅಂತಾರೆ. ನೀವು ಈ ಸಾಹಿತ್ಯ ಕ್ಷೇತ್ರದೊಳಗೆ ಬಂದಿರಿ, ಇದಕ್ಕೆ ನಿಮ್ಮ ಮನೆಯವರ ಸಹಕಾರ ಹೇಗಿತ್ತು? ನಾನು ತುಂಬ ಸಂಸಾರದಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದವಳು. ಎಲ್ಲ ರಂಗದೊಳಗೂ ನನಗೆ ಬೆಳಿಬೇಕನ್ನೋದು ಆಸೆ. ಆದರೆ ಆ ಒಂದು ಕುಟುಂಬ ಮೊದಲು ಮನೆ ಗೆದ್ದು ಮಾರು ಗೆಲ್ಲು ಅನ್ನೋ ಒಂದು ಮಾತಿನಂತೆ ನಾನು ಮೊದಲು ನನ್ನ ಮನೆತನ, ನನ್ನ ಗಂಡ ಹೆಂಡತಿ, ಮಕ್ಕಳು, ಅತ್ತೆ ಮಾವ ಅಂತಂದು ಅದರ ಕಡೆ ಗಮನವನ್ನು ಕೊಟ್ಟೆ. ಕೆಲವು ಕಾಲಗಳು ಕಳೆದ ಮೇಲೆ ನಾನು ಒಂದು ಈ ಎಲ್ಲ ಕ್ಷೇತ್ರದೊಳಗೂ ನಮ್ಮ ಮನೆಯವರು ಎಲ್ಲದಕ್ಕೂ ಪ್ರೋತ್ಸಾಹ ಕೊಡ್ತಾಯಿದ್ರು. ನನಗೆ ಹೋಗೋಕ್ಕಾಗ್ತಿದ್ದಿಲ್ಲ. ಆದರೆ ಅದನ್ನು ನಾನು ಉಪಯೋಗಿಸ್ಕೊಂಡೆ. ಅವ್ರು ಪ್ರೋತ್ಸಾಹ ಕೊಡ್ತಾರೆ, ನಾನು ಯಾಕೆ ಅದನ್ನು ಉಪಯೋಗಿಸ್ಕೊಳ್ಬಾರ್ದು ಅಂತಂದು ಎಲ್ಲ ಒಂದು ಕ್ಷೇತ್ರಗಳಲ್ಲಿಯೂ ನಾನು ಮುಂದೆ ಬರೋಕ್ಕೆ ನನ್ನ ಪತಿಯೇ ಕಾರಣ ಅಂತಂದು ನಾನು ರೋಜಾರೋಷವಾಗಿ ಹೇಳ್ತಾ ಇದ್ದೇನೆ, ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಒಬ್ಬ ಮಹಿಳೆ ಹಿಂದೆ ಒಬ್ಬ ಪುರುಷ ಇರ್ತಾನೆ, ಆದರೆ ಒಬ್ಬ ಪುರುಷನ ಹಿಂದೆ ಮಹಿಳೆ ಇರ್ತಾಳ ಅನ್ನೋದು ನನ್ನ ಮಾತು. ಮೇಡಮ್, ಈಗ ಹಾವೇರಿಯೊಳಗೆ ನಿಮ್ಮ ಹಿರಿಯರ ಸಾಹಿತ್ಯಕರ ನೀವು ಒಬ್ಬರು ಹೆಣ್ಮಗಳು ಮಹಿಳೆ ತಮ್ಮ ಸಾಹಿತ್ಯವನ್ನು ನೋಡಿಕೊಂಡು ಅವ್ರು ಯಾವ ಥರ ಪ್ರೋತ್ಸಾಹ ಕೊಟ್ಟಿದ್ದಾರೆ ಸಾಹಿತ್ಯಕರು, ಹಾವೇರಿಯ ಸಾಹಿತ್ಯ ಬರೆಯೋರು? ನನಗೆ ಪ್ರೋತ್ಸಾಹ
ಕೊಟ್ಟವರು ಅಂತಂದರೆ ನಾನು ಈ ಆತ್ಮಚರಿತ್ರೆಯನ್ನು ಬರಿಬೇಕು ಅಂತಂದ ಕ್ಷಣಕ್ಕನ ನಮ್ಮ ಮನೆಯವರು ಶ್ರೀಯುತ ಮಾಲ್ತೇಶ್ ಅಂಗೂರ್ ಸರ್ ಅವರನ್ನು ಭೇಟಿ ಆಗೋಣ ಅಂತಂದರು. ಅದೇ ಪ್ರಕಾರ ಶ್ರೀಯುತ ಹಿರಿಯ ಸಾಹಿತಿಗಳಾದಂತಹ ಸತೀಶ್ ಕುಲಕರ್ಣಿ ಸರು ಅವ್ರನ್ನೂ ಕೂಡ ಭೇಟಿ ಆಗೋಣ, ಅವನ ಮಾತಾಡೋಣ, ಅದು ಹೆಂಗೆ ಏನು ಅಂತಂದು ನನಗೇನು ಗೊತ್ತಿಲ್ಲ ರೀ ಇದ್ರ ಬಗ್ಗೆ ಅಂದಾಗ, ಇಲ್ಲ ಕೇಳೋಣ ಅಂತಂದು ಅವ್ರನ್ನ ಕರೆಸಿ ನಾವು ಎಲ್ಲರೂ ಚರ್ಚೆ ಮಾಡಿದ್ವಿ. ನಾ ಬರೀಬೇಕು ಅನ್ನೋ ವಿಷಯವನ್ನು ಪ್ರಸ್ತಾಪ ಮಾಡಿದ ತಕ್ಷಣ ಅವರು ಯಾರು ಬೇಡ ಅಂತಾರೆ ಮೇಡಮರ, ಹಿಂದೆ ನಾವೆಲ್ಲ ಇರ್ತೇವೆ, ನೀವು ಒಂದು ಹೆಜ್ಜೆಯನ್ನು ಏನು ಮುಂದಿಟ್ಟಿದ್ದೀರಲ್ಲ ಅದನ್ನು ಮುಂದಿಡಿ, ಹಿಂದಿಡಬೇಡ್ರಿ ಅಂತಂದು ನನಗೆ ಪ್ರೋತ್ಸಾಹವನ್ನು ತುಂಬಾ ಕೊಟ್ಟರು. ನೀವು ಇಷ್ಟು ಸಾಹಿತ್ಯಗಳನ್ನು ಬರೆದಿರಿ, ಅದರಲ್ಲಿ ಮೊದಲನೇ ಸಾಹಿತ್ಯ ಯಾವುದು ಮ್ಯಾಮ್? ಇದೇ ಮೊದಲದು ನಂದು ಆತ್ಮಚರಿತ್ರೆನೇ ಮೊದಲನೆಯದು, ಆತ್ಮಚರಿತ್ರೆನೇ ಮೊದಲನೆಯದ್ದು. ಮೇಡಮ್, ಈಗ ಶಿವರಾಜ್ ಕುಮಾರ, ಯುವರಾಜ್ ಸಿಂಗ್ ಆ ಥರ ತಾವು ಒಬ್ಬರು ಕ್ಯಾನ್ಸರ್ನ ಗೆದ್ದು ಬಂದಿದ್ದೀರಿ. ಈಗ ಕ್ಯಾನ್ಸರ್ ಇದ್ದ ವ್ಯಕ್ತಿಗಳಿಗೆ ಯಾವ ಥರ ಇರಬೇಕು ಅಂತಂದು ಹೇಳಕ್ಕೆ ಇಷ್ಟಪಡ್ತೀರ? ಬಹಳ ಮಂದಿ ಕ್ಯಾನ್ಸರ್ ಅಂದ ತಕ್ಷಣವೇ ಅರ್ಧ ಏನು ಮುಕ್ಕಾಲು ಭಾಗ ಜೀವ ಹೋಯಿತು ಅನ್ನೋ ಹಾಗೆ ತಿಳ್ಕೊಳ್ತಾರೆ. ಅದು ನಿಜವಾದದ್ದೇ. ತಕ್ಷಣ ಕೇಳಿದ ತಕ್ಷಣ ನಾನು ಆ ಒಂದು ನಿಟ್ಟಿನಲ್ಲಿ ಅಂಜಿದವಳೆ, ಹೆದರಿದವಳೆ. ಆದರೆ ನನ್ನ ಮಗಳು, ನಮ್ಮ ಮನೆಯಲ್ಲಿ ನನ್ನ ಮಗ, ನನ್ನ ಸೊಸೆ ಎಲ್ಲರೂ ಸಪೋರ್ಟಿನಿಂದ ನಾನು ಅದನ್ನು ಗೆದ್ದು ಬಂದೆ. ಸೊ ಅದಕ್ಕೆ ನಾವು ಏನು ಹೇಳೋದು ಅಂತಂದರೆ, ಎಲ್ಲರಿಗೂ ಬಂದಿದೆ ಅದನ್ನು ನಾವು ಧೈರ್ಯದಿಂದ ಸ್ವೀಕಾರ ಮಾಡಬೇಕು. ಒಲ್ಲೆ ಅಂದ್ರೆ ಬಿಡೋ ಹಾಗೆ ಇಲ್ಲಲ್ಲ, ಅದಕ್ಕೆ ನಾವು ಧೈರ್ಯದಿಂದ ಏನಿದೆ ಅದನ್ನು ನಾವು ಸ್ವೀಕಾರ ಮಾಡಿ ಅದಕ್ಕೆ ಔಷಧೋಪಚಾರಗಳನ್ನು ಮಾಡಿಕೊಂಡು ಸರಿಯಾದ ಒಂದು ನಿಟ್ಟಿನಲ್ಲಿ ನಡೆದರೆ ಅದು ಕೂಡ ನಾವು ಗಟ್ಟಿ ಇದ್ದರೆ ಜಗತ್ತೇ ಗಟ್ಟಿ. ಆ ಒಂದು ನಿಟ್ಟಿನಲ್ಲಿ ನಾವು ಹೆದರದೆ, ಅಳಕದೆ, ಅಂಜದೆ ಅದನ್ನು ಸಂತೋಷವಾಗಿ ಸ್ವೀಕಾರ ಮಾಡಿ ಅದನ್ನು ಗೆದ್ದು ಬರಬೇಕು ಅನ್ನೋದು ನಾನು ಎಲ್ಲರಿಗೂ ಒಂದು ಸಂದೇಶವನ್ನು ಕೊಡ್ತಾ ಇದ್ದೇನೆ. ಮೇಡಮ್, ನಿಮ್ಮದು ಮುಂದಿನ ಕನಸು ಏನಿದೆ? ಮುಂದಿನ ಕನಸು ನನ್ನದೇನಂತಂದರೆ, ಸಾಹಿತ್ಯ ಕ್ಷೇತ್ರದೊಳಗೆ ಮುಂದಿನ ಕನಸು ಏನು? ಸಾಹಿತ್ಯ ಕ್ಷೇತ್ರದೊಳಗೆ ಮುಂದಿನ ಕನಸು ಏನಂತಂದರೆ, ಹೀಗೆ ಈ ಆತ್ಮಚರಿತ್ರೆ ಆಯಿತು, ಇನ್ನು ಬೇರೆ ಲಲಿತ ಪ್ರಬಂಧಗಳು, ಇತರೆ ಇನ್ನೂ ಒಂದು ಏನಾದರೂ ಮಾದರಿ ಆಗುವಂಥದ್ದು ಬರೆಯಬೇಕು ಅನ್ನೋ ತವಕ ನನ್ನಲ್ಲಿದೆ. ಇಷ್ಟು ತಮ್ಮ ಜೀವನದ ತವಕ ತಲ್ಲಣಗಳ ಅಂದರೆ ಆತ್ಮಕಥನ, ಅಂತರಾಳ ಆತ್ಮಕಥನ ಬರೆದಂತಹ ಲತಾ ಹಳಕೊಪ್ಪ ಅವರ ಮಾತುಗಳು. ಹೀಗೆ ಮತ್ತೆ ವಿಶೇಷ ವ್ಯಕ್ತಿಯ ಜೊತೆ ಮುಂದಿನ ಸಂದರ್ಶನದಲ್ಲಿ ಭೇಟಿಯಾಗೋಣ ಅನ್ನುತ್ತಾ ಸಮಗ್ರ ಕರ್ನಾಟಕ ವಾಹಿನಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.